ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ನಿಮ್ಮ ಕಂಪ್ಯೂಟರ್ ಮಿಷಿನ್ ಬಗ್ಗೆ ತೋರಿಸ್ಕೊಡಿ ಅಂತ ಹೇಳ್ತಿದ್ರಿ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 11:10 ಟೈಮು, ರಾತ್ರಿ 11:10. ಇದನ್ನೆಲ್ಲ ಕ್ಲೀನ್ ಮಾಡಿ ಈ ರೀತಿ ಇವಾಗ ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಟು ನಾನು ಇವಾಗ ಮಲ್ಕೊಳ್ಳೋದಕ್ಕೆ ಹೋಗಬೇಕು. ಇವಾಗ ನನಗೆ ಅನ್ನಿಸ್ತು ಈ ವಿಡಿಯೋ ಮಾಡ್ಕೋಬೇಕು ಅಂತ. ಯಾಕೆಂದರೆ ಮೊದಲಿಗೆ ವಿಡಿಯೋನ ಮಾಡ್ಕೊಂಡಿದ್ರೆ ಕ್ಲೀನ್ ಮಾಡೋ ವಿಡಿಯೋನೇ ಮಾಡ್ಕೋತಿದ್ದೆ. ಏಕೆಂದರೆ ತುಂಬ ಜನ ನನಗೆ ಇದ್ರ ಬಗ್ಗೆ ಕೇಳ್ತಿದ್ದಾರೆ, ನೀವು ಯಾವ ರೀತಿ ಮಾಡ್ತೀರಾ, ಮತ್ತು ಕಂಪ್ಯೂಟರ್ ಮಿಷಿನ್ ತೊಗೊಂಡ್ರೆ ಮಾಡ್ಬೋದಾ, ಈ ಥರದ್ದೆಲ್ಲ ತುಂಬ ಜನ ಕೇಳ್ತಾರೆ. ಆಮೇಲೆ ಇಲ್ಲೂ ಬಂದು ಕೂಡ ನೋಡುವಂಥ ಕಸ್ಟಮರ್ ಇದ್ದಾರೆ. ನಾವು ತೊಗೋಬೇಕು ಅಂದ್ಕೊಂಡಿದ್ದೀವಿ, ಮಾಡ್ಬೋದಾ, ಬಂದು ನೋಡ್ಬೋದಾ ಅಂತೆಲ್ಲ ಕೇಳ್ತಿದ್ರು. ಮತ್ತು ಇತ್ತೀಚೆಗೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಿದ್ರಿ, ಮಾಡ್ಬೋದಾ, ತಗೊಳ್ಬೋದಾ ಅಂತ. ಮತ್ತು ಫೋನ್ ಮಾಡಿ ಕೂಡ ಕೇಳಿದ್ದೀರಾ ಯಾವ ರೀತಿ ಎಲ್ಲ ಇದೆ, ಏನು ಎತ್ತ ಅಂತೆಲ್ಲ ಸುಮಾರು ಜನ ಕೇಳೋದ್ರಿಂದ ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬಾ ಗಲೀಜಾಗಿತ್ತು ಅಂತ ಹೇಳ್ಬೋದು. ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟಿಗೆ ಸ್ಟಾರ್ಟಿಂಗೇ ವಿಡಿಯೋ ಮಾಡ್ಕೋತಿದ್ದೆ ಎಷ್ಟು ಗಲೀಜಾಗಿತ್ತು, ಈಗ ಯಾವ ರೀತಿ ಕ್ಲೀನ್ ಮಾಡಿದ್ದೀವಿ ಅಂತ. ಆದರೆ ನಂಗೆ ಆವಾಗ ಏನೂ ಗೊತ್ತಾಗಲಿಲ್ಲ. ನನಗೆ ಸ್ವಲ್ಪ ಬೇರೆ ಅರ್ಜೆಂಟ್ ಸ್ಟಿಚಿಂಗ್ ಮಾಡಬೇಕಿತ್ತು, ಸ್ಟಿಚಿಂಗ್ ಮಾಡ್ಕೋತಿದ್ದೆ. ಲಾಸ್ಟಿಗೆ ಇದೊಂದು ವಿಡಿಯೋ ಮಾಡ್ಕೊಡ್ಬೇಕು ಅಂತ ಅನ್ನಿಸ್ತು. ನೋಡಿ, ಈ ರೀತಿ ಎಲ್ಲದನ್ನು ಕೂಡ ಬಿಚ್ಚಿ, ಇಲ್ಲಿರುವಂಥ ಪೈಪ್ನೆಲ್ಲ ಬಿಚ್ಚು ಸ್ವಲ್ಪ ಅದಕ್ಕೆ ಸೋಪ್ ನೀರನ್ನ ಹಾಕಿ ಆ ರೀತಿಯಾಗಿ ಉನಿಯಾಗಿ ಇಟ್ಟಿದ್ದೀನಿ. ಬೆಳಿಗ್ಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಒರೆಸ್ಕೊಂಡು ಅದಕ್ಕೆಲ್ಲ ದಾರಾನ ಪೋಣಿಸ್ಕೋಬೇಕು. ಎಲ್ಲದನ್ನು ಕೂಡ ಇವಾಗ ಏನಲ್ಲಿ ಒಣಿ ಹಾಕಿದ್ದೀನಿ ಅದನ್ನೆಲ್ಲ ಕೂಡ ಸ್ವಲ್ಪ ಸೊಪ್ಪು ನೀರಲ್ಲಿ ಎಲ್ಲದನ್ನು ಕೂಡ ತೊಳೆದು ಇಟ್ಟಿದ್ದೀನಿ. ತುಂಬಾ ಗಲೀಜಾಗಿತ್ತು ಅಂತ ಹೇಳ್ಬೋದು, ಅಷ್ಟೇ ಗಲೀಜಾಗಿತ್ತು. ಇದನ್ನು ಕ್ಲೀನ್ ಮಾಡೋದಕ್ಕೆ, ಈ ಮಿಷಿನ್ನ ಕ್ಲೀನ್ ಮಾಡೋದಕ್ಕೆ ನೋಡಿ, ಇಲ್ಲೆಲ್ಲ ಕೆಳಗಡೆ ಬಾಬಿನ ಹತ್ರ ಎಲ್ಲದನ್ನು ಬಿಚ್ಚಿ, ಸ್ಕ್ರೂ ಡ್ರೈವರಲ್ಲಿ ಎಲ್ಲದನ್ನು ಬಿಚ್ಚಿ ನೀಟಾಗಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ, ಒಳಗಡೆ ಇರುವಂಥ ಗಲೀಜೆಲ್ಲ ತೆಗೆದು ಎಲ್ಲದಕ್ಕೂ ಎಲ್ಲದನ್ನು ಕ್ಲೀನ್ ಮಾಡಿ, ಆಮೇಲೆ ಎಲ್ಲದಕ್ಕೂ ಆಯಲ್ ಹಾಕಿ ಬೆಳಗ್ಗೆಗೆ ದಾರಾನ ಪೋಣಿಸ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಳ್ಳೋಣ ಅಂತ. ಇವಾಗ ಸದ್ಯಕ್ಕೆ ಟೈಮ್ ಆಗಿದೆ 11:30. ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೋತಿದ್ದೀನಿ. ಬೆಳಗ್ಗೆ ಎದ್ದು ಮಿಕ್ಕಿದ ಕೆಲಸನ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ, ತುಂಬಾ ಕ್ಲೀನಾಗಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಏಕೆಂದರೆ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ. ಈ ರೀತಿ ಒಂದು ಸಲ ನಾವು ಮಾಡ್ಕೊಳ್ಳೋದ್ರಿಂದ ಮಿಷಿನ್ ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಮತ್ತು ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಬರಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನನಗೆ ಫ್ರೀ ಟೈಮ್ ಸಿಕ್ಕಿದಾಗ ಕೆಲವೊಂದು ಸಲ ಈ ರೀತಿ ಡೀಪಾಗಿ ಕ್ಲೀನ್ ಮಾಡ್ಕೋತೀನಿ. ಕೆಲವೊಂದು ಸಲ ಸುಮ್ಮನೆ ಹಾಗೇ ಬಟ್ಟೆಲಿ ಕ್ಲೀನ್ ಮಾಡ್ಕೊಂಡು ಕೆಲಸನ ಮಾಡ್ತೀವಿ. ದಿನನಿತ್ಯ ಕ್ಲೀನ್ ಮಾಡೋದಕ್ಕಂತೂ ಆಗಲ್ಲ ಎಲ್ಲ ಮಿಷಿನ್ ಕೂಡ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲದನ್ನು ಕೂಡ ನೀಟಾಗಿ ಅದನ್ನೆಲ್ಲ ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ನಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಎಲ್ಲ ಬಟ್ಟೆಲಿ ಒರೆಸಿ ಸ್ವಲ್ಪ ಹೊತ್ತು ಬಿಸಿಲಿಗಿಟ್ಟು ಇವಾಗ ಅದನ್ನೆಲ್ಲ ಒಂದೊಂದೇ ಹಾಕೋತಿದ್ದೀನಿ. ಇದಕ್ಕೆಲ್ಲ ದಾರನೂ ಕೂಡ ಹಾಕೋಬೇಕು. ಎಲ್ಲದನ್ನು ಕೂಡ ನಮ್ಮ ಮನೆಯವ್ರು ಮಾಡಿಕೊಡ್ತಿದ್ದಾರೆ. ಅವರೇ ಸಹ ಹೆಲ್ಪ್ ಮಾಡೋದು ನನಗೆ, ನಾನು ಒಬ್ಳಿಗೆಲ್ಲ ಏನೂ ಆಗಲ್ಲ, ಅವರು ಕೂಡ ಸಹಾಯ ಮಾಡ್ತಾರೆ. ಹಾಗಾಗಿ ನೋಡಿ, ಎಲ್ಲದೂ ಕೂಡ ಒಣಗಿದೆ, ಇದೆಲ್ಲ ಕೂಡ ನೀಟಾಗಿ ಒಣಗಿದೆ. ಇವಾಗ ಎಲ್ಲದನ್ನು ಕೂಡ ಅವ್ರು ಸರಿ ಮಾಡ್ಕೋತಾರೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಿಡ್ತೀನಿ ಅಂತೇಳಿ ವಿಡಿಯೋನ ಮಾಡ್ಕೋತಿದ್ದೆ. ಅವರು ಹಾಕ್ತಿದ್ರು, ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನನ್ನ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ನಾನು ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿ ಈ ಕೆಲಸನೆಲ್ಲ ಸ್ಟಾರ್ಟ್ ಮಾಡಬೇಕು, ಬಟ್ಟೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅವರು ಮಾಡ್ತಿದ್ರಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ಕೋತಿದ್ದೀನಿ. ತುಂಬ ಜನ ಕೇಳ್ತಿದ್ರಿ, ನೀವು ಯಾವ ರೀತಿ ಮಾಡ್ಕೋತೀರಾ, ನಿಮಗೆ ಇದರಿಂದ ಉಪಯೋಗ ಆಗಿದೆಯಾ, ನಾವು ತೊಗೊಂಡ್ರೆ ಮಾಡ್ಬೋದಾ, ದಿನಕ್ಕೆ ಎಷ್ಟು ಬ್ಲೌಸ್ ಮಾಡ್ಬೋದು, ಎಷ್ಟು ಅಮೌಂಟ್ ಕೊಟ್ರಿ, ಈ ರೀತಿಯಾಗಿ ತುಂಬ ಪ್ರಶ್ನೆಗಳನ್ನ ಕೇಳ್ತಿದ್ರಿ. ನಾನು ಹೇಳೋದು ಇಷ್ಟೇ, ಯಾರೇ ತೊಗೊಂಡ್ರು ಕೂಡ ತಾಳ್ಮೆನ ಕಳ್ಕೊಳ್ಬೇಡಿ. ನನಗೊಬ್ಬರು ಫೋನು ಕೂಡ ಮಾಡಿದರು, ತಗೊಂಡು ಸ್ವಲ್ಪ ದಿನ ಆಗಿದೆ. ಆದರೆ ನನಗೆ ತುಂಬ ಟೈಲರ್ಸ್ಗೆಲ್ಲ ಹೋಗಿ ಹೇಳಿದೆ ಅವರಿಗೆ. ಆದರೆ ಅವರೆಲ್ಲ ಬಾಲ್ ಚೈನ್, ಸ್ಟೋನ್ ಚೈನ್ ಬೇಕು ಅಂತ ಕೇಳಿದ್ರು, ಮತ್ತು ಯಾಕೆ ಅಮೌಂಟ್ ಇಷ್ಟು ಅಂತ ಕೇಳಿದ್ರು, ಮತ್ತು ಬರೋದೇ ಇಲ್ಲ ಈ ರೀತಿ ಎಲ್ಲ ಕೇಳ್ತಿದ್ರು. ಅವರಿಗೂ ಕೂಡ ಫೋನಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಹೇಳಿದ್ದೀನಿ ಅವರಿಗೆ, ಏನಿಲ್ಲ ನೀವು ತಾಳ್ಮೆ ಕಳ್ಕೊಬೇಡಿ ಅಂತ. ಯಾವುದೇ ಕೆಲಸದಲ್ಲ ಅದನ್ನು ಕೂಡ ಒಂದು 6 ತಿಂಗಳು, ವರ್ಷದವರೆಗೂ ನಮ್ಮ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಯಾವುದೇ ಕೆಲಸನೂ ನಾವು ಅಂದ್ಕೊಂಡ ತಕ್ಷಣ ಆಗಿಬಿಡಲ್ಲ. ಯಾವುದೇ ಕೆಲಸನೂ ಕೂಡ ಆದಷ್ಟು ನನ್ನ ಅನುಭವದ ಪ್ರಕಾರ ನನಗೂ ಕೂಡ ಹಂಗೆ ಅನಿಸಿದೆ, ಯಾಕೆ ತೊಗೊಂಡೆ, ನಾನು ತೊಗೋಬಾರ್ದಿತ್ತು ಅಂತ ಒಂದು 6 ತಿಂಗಳು ಆ ರೀತಿ ಅನಿಸಿದೆ. ಯಾಕೆಂದರೆ ನನಗೆ ಇದೆಲ್ಲ ನೋಡಿ, ಪೆನ್ ಡ್ರೈವ್ಗಳು ಡಿಸೈನ್ನ ಎಲ್ಲದಕ್ಕೂ ಕೂಡ ಹಾಕ್ಸ್ಕೊಂಡಿದ್ದೀನಿ. ಈ ರೀತಿಯಾಗಿ 4 ಪೆನ್ ಡ್ರೈವ್ ಇದೆ, ಸುಮಾರು ಡಿಸೈನ್ಸ್ ಇದೆ ಅಂತ ಹೇಳ್ಬೋದು. ಒಂದು 4,000 to 5,000 ಡಿಸೈನ್ಸ್ ಇದೆ ನನ್ನ ಹತ್ರ ಇವಾಗ. ಅಷ್ಟೆಲ್ಲ ಡಿಸೈನ್ಸು ಕೂಡ ನನ್ನ ಹತ್ರ ಇದೆ. ತುಂಬ ಸಲ ನನಗೂ ಅನಿಸಿದೆ ಯಾಕೆ ಇದನ್ನು ತೊಗೊಂಡೆ ಅಂತ. ಒಂದು 6 ತಿಂಗಳವರೆಗೂ ಆ ರೀತಿ ಅನಿಸಿದೆ ನನಗೂ ಕೂಡ. ಏಕೆಂದರೆ ತುಂಬ ಭಯ ಆಗ್ತಿತ್ತು, ಮತ್ತು ಕೆಲವೊಂದು ಸಲ ಕಸ್ಟಮರ್ ಬರ್ತಾರೋ ಬರಲ್ವ ಈ ರೀತಿ ಭಯ ಇತ್ತು. ಏಕೆಂದರೆ ನಾನು ತುಂಬ ವರ್ಷದಿಂದ ಸ್ಟಿಚ್ ಮಾಡ್ತಿರೋದ್ರಿಂದ ಕಸ್ಟಮರ್ ಬರ್ತಾರೇನೋ ನಂಬಿಕೆ ಮೇಲೆ ನಾನು ತೊಗೊಂಡೆ. ಆದರೂ ಕೂಡ ಕೆಲವೊಂದು ಸಲ ಯಾರು ಏನಾದ್ರು ಇಷ್ಟೊಂದು ಬಂಡವಾಳ ಹಾಕಿದ್ಯಾ, ಬರ್ತಾರಾ ಅಂತ ಕೇಳಿದಾಗ ನನಗೂ ಅನ್ನಿಸ್ತಿತ್ತು, ಅಷ್ಟೊಂದು ಜನ ಬರ್ತಾರಾ, ಇಷ್ಟಪಡ್ತಾರಾ, ಎಲ್ಲರೂ ಕೂಡ ಮಾಡಿಸ್ಕೋತಾರಾ, ಈ ರೀತಿ ಭಯ ನನಗೂ ಇತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ನನಗೆ ಸರಿಯಾಗಿ ಮಾಡೋದು ಗೊತ್ತಾಗದೇ ಏನೇನೋ ತಪ್ಪು ಮಾಡಿರುವಂಥದ್ದಿದೆ. ಎಷ್ಟೋ ಪೀಸ್ಗಳನ್ನ ಮಾಡೋದಕ್ಕೆ ಅಂತ ಹೋಗಿ ಹಾಳು ಮಾಡಿರುವಂಥದ್ದಿದೆ. ಸಪ್ರೇಟ್ ಪೀಸ್ಗಳಿಗೆಲ್ಲ ತಂದು ವರ್ಕ್ ಮಾಡಿ
ಮಾಡಿರೋದಿದೆ. ನಾನು ಇವಾಗ ಯಾವ ರೀತಿಯಾಗಿ ಪೋಣಿಸ್ತಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ ನಿಮಗೆ. ಮೊದಲಿಗೆ ಒಂದು ನಮ್ಮದು ಮಿಷಿನ್ ಸೂಜಿ ಇದೆಯಲ್ಲ ಅದನ್ನು ತೊಗೊಂಡು ಈ ರೀತಿ ಸೂಜಿಗೆ ದಾರಾನ ಪೋಣಿಸ್ಕೋಬೇಕು. ನಾವು ನಿಧಾನಕ್ಕೆ ಸೂಜಿಗೆ ದಾರಾನ ಪೋಣಿಸ್ಕೊಂಡು ಇವಾಗ ನಾನು ತೋರಿಸೋದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಪೈಪ್ ಥರ ಇದೆಯಲ್ಲ ಅದರೊಳಗಡೆ ಹಾಕ್ಕೋಬೇಕು. ನೋಡಿ ಅದರೊಳಗಡೆ ಹಾಕ್ಕೊಂಡು ನೋಡಿ ಇಲ್ಲಿಗೆ ಹಾಕ್ಕೊಂಡು ಮತ್ತು ಇಲ್ಲಿಗೆ ಹಾಕ್ಕೊಂಡು ಫಸ್ಟಿಗೆ ಒಂದಕ್ಕೆ 1ನೇ ನಂಬರ್ಗೆ 1 ಹೋಲ್ಗೆ ಹಾಕ್ಕೋಬೇಕು, 2ನೇ ನಂಬರ್ಗೆ 2 ಹೋಲ್ಗೆ ಹಾಕಬೇಕು. ಈ ರೀತಿ ಎಲ್ಲ ಪಕ್ಕ ಪಕ್ಕ ಹಾಕ್ಕೊಂಡು ಹೋಗಬೇಕು. ಈ ರೀತಿ ಅದಕ್ಕೆ ಇವಾಗ ಸೂಜಿನ ಉಲ್ಟಾ ಮಾಡಿ ಅದರೊಳಗಡೆ ಹಾಕಿದ್ರೆ ಅದು ಇಲ್ಲಿ ಬಂದು ಬೀಳುತ್ತೆ. ನೋಡಿ ಇಲ್ಲಿ ಬಂದು ಬೀಳ್ತು. ಇವಾಗ ನಾವು ದಾರಾನ ಹಾಕೋದಕ್ಕಾಗಲ್ಲ, ಸೂಜಿಗೆ ಆ ರೀತಿ ದಾರಾನ ಪೂಣಿಸ್ಬಿಟ್ಟು ಹಾಕೋದ್ರಿಂದ ಈಸಿಯಾಗಿ ನಾವು ತೊಗೋಬೋದು. ಒಂದನ್ನು ತೆಗ್ದಿದ್ದೀನಿ ನೋಡಿ, ಪಕ್ಕದಲ್ಲಿರೋದು ಒಂದನ್ನು ತೆಗ್ದಿದ್ದೀವಿ. ಇವಾಗ ಸೆಕೆಂಡ್ನೇ ತೆಗಿತಿದ್ದೀವಿ ನೀಟಾಗಿ. ಈ ರೀತಿ ಎಲ್ಲ ಮಾಡಿಕೊಂಡು ಮೊದಲಿಂದ ಪೋಣಿಸ್ಕೋತೀವಿ ನೀಟಾಗಿ. ಎಲ್ಲೆಲ್ಲಿಗೆ ಹಾಕೋಬೇಕು ಅದನ್ನು ನೀಟಾಗಿ ಮೊದಲಿಂದ ಹಾಕೋತೀವಿ. ಆದಷ್ಟು ಈ ರೀತಿ ಕೆಲವೊಂದ್ಸಲ ಎಲ್ಲ ಮಿಷಿನ್ನು ಕೂಡ ಕ್ಲೀನ್ ಮಾಡ್ಕೋತೀವಿ, ಕೆಲವೊಂದ್ಸಲ ಒಂದೊಂದೇ ಮಿಷಿನ್ ಕೂಡ ಕ್ಲೀನ್ ಮಾಡ್ಕೋತೀವಿ. ಈಗ ಆಷಾಢ ಅಲ್ವಾ, ಕ್ಲೀನ್ ಮಾಡ್ಕೊಳ್ಳೋಣ ಫ್ರೀ ಸಿಗುತ್ತೆ ಅಂತ ಅಂದ್ಕೊಂಡು, ಆದರೆ ಈ ಆಷಾಢದಲ್ಲೂ ಕೂಡ ಫ್ರೀ ಸಿಗ್ತಿಲ್ಲ ನಮಗೆ. ನೋಡಿ ಇವಾಗ ಈ ರೀತಿ ಪೋಣಿಸ್ಕೋತಿದ್ದೀನಿ. ಯಾವ ರೀತಿ ಪೋಣಿಸ್ಕೋತಿದ್ದೀನಿ ಅನ್ನೋದು ನಿಮ್ಗೆ ಕಾಣಿಸ್ತಿರ್ಬೋದು. ಇದಕ್ಕೆ ಮಾತ್ರ 2 ಸಲ ರೌಂಡ್ ಹಾಕಬೇಕು, 2 ಸಲ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಈ ರೀತಿ ತಗೊಂಡು ಇದನ್ನು ಈ ಕಡೆ ಪ್ರೆಸ್ ಮಾಡಿದ್ರೆ ಅದು ಇದಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿ ಹಾಕ್ಕೋಬೇಕು. ಇವಾಗ ಕೆಳಗಡೆ ಹಾಕ್ಕೋಬೇಕು. ನೋಡಿ ಈ ರೀತಿ ಕೆಳಗಡೆಗೆ ಅದನ್ನು ಕೆಳಗಡೆಗೆ ತಿರ್ಗಿಸ್ಕೊಂಡು ನೋಡಿ ಈ ರೀತಿ ಕೆಳಗಡೆಯಿಂದ ಹಾಕಿ, ಕೆಳಗಡೆ ಒಂದು ಸಣ್ಣದೊಂದು ರಿಂಗ್ ಥರ ಕಾಣಿಸ್ತಿದೆ ನೋಡಿ, ಅದರೊಳಗಡೆ ಹಾಕ್ಕೋಬೇಕು. ಅದರೊಳಗಡೆ ಹಾಕ್ಕೊಂಡು ತಿರ್ಗಾ ಮೇಲ್ಗಡೆಗೆ ಹಾಕ್ಕೋಬೇಕು. ಆದಷ್ಟು ಈ ಥರ ದಾರ ಪೋಣಿಸೋದು ತುಂಬ ಕಷ್ಟ ಅಂತ ಹೇಳ್ಬೋದು. ನಾವೇನು ಮಾಡ್ತೀವಿ ಅಂದರೆ ಏನಿದೆ ಥ್ರೆಡ್ ಏನಿದೆ ಅಲ್ಲಿಗೆ ಕಟ್ ಮಾಡಿಬಿಟ್ಟು ಹೊಸ ಥ್ರೆಡ್ನ ಹಾಕಿ ಸ್ವಲ್ಪ ಗಂಟಾಗಿಬಿಟ್ಬಿಡ್ತೀವಿ. ಆವಾಗ ಅದು ಸೂಜಿವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಸೂಜಿವರೆಗೂ ಬಂದು ನಿಂತ್ಕೊಂಡಾಗ ಅದನ್ನು ಕಟ್ ಮಾಡಿ ಸೂಜಿಗೆ ಮಾತ್ರ ಪೋಣಿಸ್ಕೋತೀವಿ. ಆದಷ್ಟು ಎಲ್ಲ ದಾರನೂ ಕೂಡ ಅದೇ ರೀತಿ ಮಾಡುವಂಥದ್ದು. ಪೂರ ಎಲ್ಲ ಮಧ್ಯ ಕಟ್ಟಾಗಿಬಿಟ್ರೆ ಮತ್ತು ಇವಾಗ ನೋಡಿ ರಿಂಗಿಗೆ ಅದಕ್ಕೆ ಹಾಕ್ಕೊಂಡೆ. ಇವಾಗ ತಿರ್ಗಾ ಕೆಳಗಡೆ ವೈಟ್ದಾಗ ಕಾಣಿಸ್ತಿದ್ದಿಲ್ಲ, ವೈಟಿಗೆ ಹೋಲ್ ಥರ ಅಲ್ಲಿಗೆ ಹಾಕ್ಕೋಬೇಕು. ಇಲ್ಲಿಗೆ ಹಾಕ್ಕೊಂಡು ಕೆಳಗಡೆ ವೈಟು ನೋಡಿ ಕಾಣಿಸ್ತಿದೆ ನಿಮಗೆ, ಹೋಲ್ ಕಾಣಿಸ್ತಿರ್ಬೋದು, ಅಲ್ಲಿಗೆ ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಂಡು ಕೆಳಗಡೆಗೆ ತೊಗೋಬೇಕು. ಕೆಳಗಡೆನೂ ಕೂಡ ಒಂದು ವೈಟ್ದಾಗ ಕಾಣಿಸ್ತಿದೆ ನೋಡಿ, ಕೆಳಗಡೆ ಒಂದು ಹೋಲು, ಅಲ್ಲಿಗೆ ಹಾಕ್ಕೋಬೇಕಾಗತ್ತೆ. ಇವಾಗ ಇದನ್ನು ತೊಗೊಂಡು ಕೆಳಗಡೆ ಹೋಲ್ ಕಾಣಿಸ್ತಿದೆ ನೋಡಿ, ಕೆಳಗಡೆ ಒಂದು ಬಟನ್ ಥರ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಕೈಯಲ್ಲಿ ಈ ರೀತಿ ಇಟ್ಕೊಂಡ್ರೆ ಹೋಲ್ ಓಪನ್ ಆಗುತ್ತೆ. ಅಲ್ಲಿಗೆ ಹಾಕ್ಕೋಬೇಕು. ದಾರ ಪೋಣಿಸೋದಂತೂ ಒಂದು 3/4 ಗಂಟೆ ಟೈಮೇ ತೊಗೊಳ್ತು. ಎಲ್ಲದಕ್ಕೂ ಕೂಡ ದಾರ ಪೋಣಿಸೋದಕ್ಕೆ ಅಷ್ಟು ಟೈಮ್ ತೊಗೊಳ್ತು ಅಂತ ಹೇಳ್ಬೋದು. ಎಲ್ಲ ಸೂಜಿಗೂ ಕೂಡ ಪೋಣಿಸ್ಕೊಂಡು, ಆದರೂ ಕೂಡ ಕೆಲವೊಂದು ಸಲ ಮಧ್ಯೆ ಕಟ್ಟಾದಾಗ ಕೆಲವೊಂದು ಸಲ ಆಗೋದೇ ಇಲ್ಲ ಹಾಕೋದಕ್ಕೆ. ಇವಾಗ ಸೂಜಿಗೆ ಪೋಣಿಸ್ಕೋಬೇಕು ನೋಡಿ. ಇವಾಗ ಸೂಜಿಗೆ ಹಾಕ್ಕೋಬೇಕು. ಸೂಜಿಗೆ ಹಾಕ್ಕೊಂಡು ಕೆಳಗಡೆ ಒಂದು ಹೋಲ್ ಇದೆಯಲ್ಲ ಅಲ್ಲಿಗೆ ಹಾಕ್ಕೊಂಡು ಈ ಫ್ರಿಂಗಿಗೆ ತೆಗೆದು ಅದನ್ನು ಟ್ಯಾಗ್ ಮಾಡಿದ್ರೆ ಆಯಿತು. ಫ್ರಿಂಗಿಗೆ ತೆಗೆದು ಕೆಳಗಡೆಯಿಂದ ಫ್ರಿಂಗಿಗೆ ತೆಗೆದು ಟ್ಯಾಗ್ ಮಾಡ್ಕೋತೀವಿ ನೋಡಿ. ಈ ರೀತಿ ಹಾಕ್ಬಿಟ್ಟು ಇವಾಗ ಅಲ್ಲಿ ಒಂದು ಮುಂದೆಗಡೆ ಒಂದು ಫ್ರಿಂಗ್ ಥರ ಇದೆಯಲ್ಲ ಅದಕ್ಕೆ ಈ ರೀತಿ ಹಾಕಿದ್ರೆ ಆಯಿತು. ಇಷ್ಟೇ. ಎಲ್ಲದಕ್ಕೂ ಕೂಡ ಎಲ್ಲದನ್ನು ಕೂಡ ಅದೇ ರೀತಿ ಮಾಡ್ಕೋತೀವಿ. ಎಲ್ಲದನ್ನು ಕೂಡ ವಿಡಿಯೋ ಮಾಡ್ಕೊಳ್ಳಿಲ್ಲ, ಟೈಮ್ ಆಗುತ್ತೆ ಅಂತೇಳಿ. ಬಾಕಿದನ್ನೆಲ್ಲ ನಮ್ಮ ಮನೆಯವ್ರು ಮಾಡ್ಕೋತಾರೆ ಅಂತ ಅಂದ್ಕೊಂಡು ನಾನು ಬೇರೆ ಕೆಲಸನ ಮಾಡ್ತಿದ್ದೆ. ಎಲ್ಲರೂ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡ್ಕೋಬೇಕು. ತುಂಬ ಜನ ಕೇಳ್ತಿದ್ರಿ ನೀವು ಯಾವ ರೀತಿ ಮನೆ ಕೆಲಸ ಮಾಡ್ತೀರಾ, ಅದ್ರದ್ದು ವೀಡಿಯೋನ ಹಾಕಿ ಅಂತ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ವೀಡಿಯೋನ ಮಾಡ್ಕೊಂಡು ಅದನ್ನು ಮನೆ ಕೆಲಸ ಮಾಡ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಏಕೆಂದರೆ ಈ ಕೆಲಸದಲ್ಲೇ ವೀಡಿಯೋ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಅದರಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಫೋನ್ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಈ ಕೆಲಸನೂ ಮಾಡಿ ಇದ್ರದ್ದು ವೀಡಿಯೋಗಳನ್ನೇ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇಲ್ಲ. ತುಂಬ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಮನೆ ಕೆಲಸದ ಯಾವುದನ್ನು ಕೂಡ ಮಾಡ್ಕೊಂಡಿಲ್ಲ. ಎಲ್ಲ ಹೆಣ್ಮಕ್ಳು ಯಾವ ರೀತಿ ಮನೆ ಕೆಲಸ ಮಾಡ್ತಿರೋ ಅದೇ ರೀತಿ ನಾವು ಕೂಡ ಮನೆ ಕೆಲಸ ಮಾಡುವಂಥದ್ದು. ನೋಡಿ ಎಷ್ಟೆಲ್ಲ ಗಲೀಜಿದೆ ಅಂತ. ಇದನ್ನು ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಮಿಷಿನ್ಗಳು ಕೂಡ ಅಂದರೆ ಸ್ವಲ್ಪ ಸಿಂಪಲಾಗಿ ಮೇಲೆ ಒಂದು ಬಟ್ಟೆನ ಇಟ್ಕೊಂಡು ಮೇಲೆ ಕ್ಲೀನ್ ಮಾಡ್ಕೊಂಡು ದಿನನಿತ್ಯ ಕೆಲಸ ಮಾಡ್ತೀವಿ. ಈ ರೀತಿ ಡೀಪಾಗಿ ಕ್ಲೀನ್ ಮಾಡಿ ಆಯಿಲೆಲ್ಲ ಖಾಲಿಯಾಗಿದ್ದರೆ ಯಾವಾಗಾದ್ರು ಒಂದ್ಸಲ ಆಯಿಲೆಲ್ಲ ಹಾಕ್ಕೊಂಡು ಡೀಪಾಗಿ ಒಂದ್ಸಲ ಕ್ಲೀನ್ ಮಾಡ್ಕೋತೀವಿ. 1 ತಿಂಗಳು ಒಂದ್ಸಲನೋ ಯಾವಾಗಲೂ 1-2 ತಿಂಗಳಿಗೆ ಈ ರೀತಿಯಾಗಿ ಡೀಪಾಗಿ ಕ್ಲೀನ್ ಮಾಡ್ಕೋತೀನಿ. ಕೆಲವೊಂದು ಸಲ ಸಿಂಪಲ್ ಆಗಿ ನಾರ್ಮಲಾಗಿ ಕಾಣುವಂಥ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಆದಷ್ಟು ಎಲ್ಲರೂ ಇದೇ ರೀತಿ ಮಾಡ್ಕೋತಾರೆ ಅನ್ಕೋತೀನಿ. ಯಾಕೆಂದರೆ ದಿನನಿತ್ಯ ಕ್ಲೀನ್ ಮಾಡ್ತಾನೆ ಕೂತ್ಕೊಂಡ್ರೆ ನಮ್ಮ ಕೆಲಸ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ರೋಡ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ವೆಹಿಕಲೆಲ್ಲ ಹೋದಾಗ ಗಾಳಿ ಎಲ್ಲ ಮಣ್ಣು ಆ ಥರದ್ದೆಲ್ಲ ಗಲೀಜಂತೂ ಆಗ್ತಿರುತ್ತೆ.
ನಾವು ಅದನ್ನೇ ಕ್ಲೀನ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂದ್ಕೊಂಡು ಈ ರೀತಿ ಮಾಡ್ಕೋತೀನಿ. ಯಾವಾಗಲೂ ಒಂದು ತಿಂಗಳಿಗೊಂದ್ಸಲ ನನಗೆ ಫ್ರೀ ಟೈಮ್ ಸಿಕ್ಕಿದಾಗ ಒಂದ್ಸಲ ಡೀಪಾಗಿ ಪೂರ್ತಿಯಾಗಿ ಎಲ್ಲ ಮಿಷಿನ್ನು ಕೂಡ ಕ್ಲೀನ್ ಮಾಡ್ತೀವಿ. ಸಾಧ್ಯ ಆಗಲಿಲ್ಲ ಅಂದರೆ ಒಂದೊಂದೇ ಮಿಷಿನ್ ಕೂಡ ಕ್ಲೀನ್ ಮಾಡ್ಕೋತೀವಿ. ಕಂಪ್ಯೂಟರ್ ಮಿಷಿನ್ ಬಗ್ಗೆ ಕೇಳ್ತಿದ್ರಲ್ಲ, ಹಾಗಾಗಿ ಇವತ್ತಿನ ವೀಡಿಯೋನ ಮಾಡ್ಕೊಳ್ಳೋಣ, ಎಲ್ಲದೂ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಿದ್ದೀನಿ. ನಾನು ಈ ಮಿಷಿನ್ಗೆ ಕೊಟ್ಟಿದ್ದು 3,80,000 ರೂಪಾಯಿ ಅಮೌಂಟ್ನ ಕೊಟ್ಟಿದ್ದೀನಿ. ನನಗೆ ಇವಾಗ ನಾನು ತೋರಿಸ್ತಿದ್ದೆ ನಿಮಗೆ RR ಮಿಷಿನ್ ಅಂತ ಇದೆಯಲ್ಲ, ಅದು ಒಂದು ಸ್ಟಿಚಿಂಗ್ ಮಿಷಿನ್ ಕೂಡ ಅವರು ನನಗೆ ಕೊಟ್ಟಿದ್ದು. ಕ್ಯಾನ್ವಾಸ್ ಕೊಟ್ಟಿದ್ರು, ಎರಡು ಕ್ಯಾಟ್ಲಾಗ್ ಒಂದು ಕ್ಯಾಟ್ಲಾಗ್ ಕೊಟ್ಟಿದ್ರು, 2 ಕ್ಯಾಟ್ಲಾಗ್ ಕೊಟ್ಟಿದ್ರು. ಮತ್ತು ಚಿಪ್ಪು ಒಂದು ಪೆನ್ ಡ್ರೈವ್ ಕೊಟ್ಟಿದ್ರು. ಈ ಥರ ತುಂಬ ಕೊಟ್ಟಿದ್ರು. ಕ್ಯಾನ್ವಾಸ್ ಕೊಟ್ಟಿದ್ರು, 12 ಥ್ರೆಡ್ ಕೊಟ್ಟಿದ್ರು, ಜೆರಿ ಥ್ರೆಡ್ ಕೊಟ್ಟಿದ್ರು. ಈ ಥರದನ್ನೆಲ್ಲ ಕೊಟ್ಟಿದ್ರು. ತುಂಬ ಜನ ಕೇಳ್ತಿರ್ತೀರ, ನನಗೆ ನೆನಪಾಗಲ್ಲ ವೀಡಿಯೋ ಮಾಡಬೇಕಾದ್ರೆ. ಕೆಲವೊಂದು ಹೇಳ್ತೀನಿ, ಕೆಲವೊಂದು ಮರ್ತೋಗ್ಬಿಡುತ್ತೆ. ಆಮೇಲೆ ಅನ್ಕೋತೀನಿ ಇದೆಲ್ಲ ಹೇಳಬೇಕಿತ್ತು ಅಂತ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇವಾಗ ಇತ್ತೀಚೆಗೆ ತೊಗೋಂಥ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಅದು ಹೇಳ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಯಾರೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀರಾ ತೊಗೊಂಡು ಮಾಡಿ. ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ಇವಾಗ ನಾವು ಒಂದು ಟೈಲರಿಂಗ್ ಕ್ಲಾಸ್ಗೆ ಕಲ್ತರೂ ಕೂಡ ಒಂದು ವಾರ ಹೋಗಿ ಕಲ್ತಿದ್ದೀವಿ ಅಂದ ತಕ್ಷಣ ಯಾರೂ ಬಂದುಬಿಡಲ್ಲ. ಇಲ್ಲ ಒಂದು 3 ತಿಂಗಳು ಹೋಗಿ ಕಲ್ತಿದ್ದೀವಿ ಅಂದರೂ ಕೂಡ ಯಾರೂ ಬಂದುಬಿಡಲ್ಲ. ಅದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ. ಒಂದು 6 ತಿಂಗಳು ವರ್ಷ ಸಮಯ ಬೇಕಾಗುತ್ತೆ. ಕಸ್ಟಮರು ನಮಗೆ ಅಡ್ಜಸ್ಟ್ ಆಗಬೇಕು, ನಾವು ಕಸ್ಟಮರಿಗೆ ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆಮೇಲೆ ತುಂಬ ಜನ ತಗೊಂಡು ಬರಲಿಲ್ಲ, 1 ತಿಂಗಳಿಗೆ 15 ದಿವಸಕ್ಕೆ ಕಸ್ಟಮರ್ ಬರಲಿಲ್ಲ ಅಂದರೆ ಬೇಜಾರಾಗ್ಬಿಡ್ತೀರ. ಆ ರೀತಿ ಮಾಡ್ಕೋಬೇಡಿ. ಇದಂತೂ ಯಾವುದೇ ಕಾರಣಕ್ಕೂ ಕೂಡ ಕೆಳಗಡೆ ಇಳಿಯಲ್ಲ. ಈ ಕೆಲಸ ಅಂತೂ ತುಂಬ ಜನ ಇಷ್ಟಪಟ್ಟೆ ಮಾಡುವಂಥ ಕೆಲಸ ಇದು ಅಂತ ಹೇಳ್ಬೋದು. ದಿನೇ ದಿನೇ ಕಸ್ಟಮರು ಜಾಸ್ತಿ ಆಗ್ತಿದ್ದಾರೆ. ದಿನೇ ದಿನೇ ಈ ರೀತಿ ಕೆಲಸ ಮಾಡೋರು ಕೂಡ ಜಾಸ್ತಿ ಆಗ್ತಿದ್ದಾರೆ. ನೋಡಿ, ಈ ರೀತಿ ಮಾಡಿ ಪೂಜೆನೂ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಹಾಕ್ಕೊಂಡೆ. ಈ ರೀತಿ ಎಲ್ಲ ಮಾಡ್ತಿರ್ತೀನಿ. ಕೆಲವೊಂದು ಸಲ ಈ ರೀತಿ ಎಲ್ಲ ಮಾಡೋದ್ರಿಂದ ನನಗೆ ಏನೋ ಒಂದು ಖುಷಿ ಅಂತ ಹೇಳ್ಬೋದು. ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಒಂಥರ ಖುಷಿ ಅನಿಸುತ್ತೆ. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ಹೇಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಿದ್ದೀರಿ, ಯಾವುದೇ ಕೆಲಸ ಆದರೂ ಕೂಡ ಸ್ಟಾರ್ಟಿಂಗ್ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಹೆದರ್ಕೋಬೇಡಿ. ಆದರೆ ಬಂಡವಾಳನ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಅದೊಂದನ್ನು ಹೇಳ್ತೀನಿ. ಏಕೆಂದರೆ ನೀವು ಹೇಳಿದ್ರಿ ಅಂತ ನಾವು ಆಗ್ತೋ ಆಮೇಲೆ ಈ ರೀತಿ ಆಯಿತು ಅಂತ ಅನ್ಕೋಬೇಡಿ. ತಾಳ್ಮೆನೂ ತುಂಬ ಇರಬೇಕು ನಮಗೆ ಈ ಕೆಲಸದಲ್ಲಿ. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಎಲ್ಲ ಕಲರು ಆದಷ್ಟು ರನ್ನಿಂಗಲ್ಲಿರುವಂಥ ಕಲರ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಇವತ್ತು ಏನು ಕೆಲಸ ಮಾಡಬೇಕು, ಒಂದು ವೈಟ್ ಬ್ಲೌಸ್ನ ವರ್ಕ್ಗೆ ಹಾಕಬೇಕು. ಅದಕ್ಕೆ ಏನು ಥ್ರೆಡ್ಸ್ಗಳು ಬೇಕು, ಒಂದು 4 ಕಲರ್ ಹಾಕಿ ಮಾಡೋದಕ್ಕೆ ಹೇಳಿದ್ದಾರೆ ಕಸ್ಟಮರು. ಆ 4 ಕಲರ್ ಜೊತೆಗೆ ಸ್ವಲ್ಪ ಜೆರಿ ಥ್ರೆಡ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ತುಂಬ ಅಂದರೆ ತುಂಬಾ ಕೆಲಸ ಇದೆ. ಆಷಾಢ ಕೆಲಸ ಕಮ್ಮಿ ಇರುತ್ತೆ. ಎಲ್ಲದನ್ನು ಕ್ಲೀನ್ ಮಾಡ್ಕೋಬೇಕು, ಕೆಲವೊಂದಷ್ಟು ವರ್ಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಮದುವೆ ಬಟ್ಟೆಗಳೆಲ್ಲ ಬಿದ್ದಿದೆ. ಆಲ್ರೆಡಿ 2 ಮದುವೆ ಬಟ್ಟೆಗಳು ಬಂದಿದೆ. ಅದನ್ನೆಲ್ಲ ಸ್ಟಿಚ್ ಮಾಡಬೇಕು. ಮತ್ತು ಪೆಂಡಿಂಗಲ್ಲಿ ಉಳಿಸ್ಕೊಂಡಿರೋ ಬಟ್ಟೆಗಳೆಷ್ಟೋ ಇದೆ, ಕೊರಿಯರ್ ಮಾಡಿರೋ ಬಟ್ಟೆಗಳೆಷ್ಟೋ ಇದೆ. ಇದ್ರ ಮಧ್ಯೆ ಕೆಲವೊಂದು ನಿಮಗೆ ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾನು ವೀಡಿಯೋ ಮಾಡೋದಕ್ಕೆ ಸಾಧ್ಯ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಈ ಥರದ ಹೆಣ್ಮಕ್ಳಿಗೆಲ್ಲ ಸಪೋರ್ಟ್ ಆಗುತ್ತೆ. ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಲೈಕು, ಕಮೆಂಟು, ನಿಮ್ಮ ಒಂದು ಸಬ್ಸ್ಕ್ರೈಬಿಂದನೇ ನಾವು ಕೂಡ ವೀಡಿಯೋ ಮಾಡೋಕ್ಕೋದಕ್ಕೆ ಸಾಧ್ಯ. ಇದೊಂದು ಸ್ಟ್ಯಾಂಡ್ನ ತುಂಬ ಜನ ಕೇಳ್ತಿರ್ತೀರ, ನೀವು ಯಾವ ರೀತಿ ವೀಡಿಯೋ ಮಾಡ್ತೀರಾ ಅಂತ. ನೋಡಿ ಮಿಷಿನ್ಗೆ ನಾನು ಸ್ಟಿಚ್ ಮಾಡುವಂಥ ಮಿಷಿನ್ಗೆ ಇದನ್ನು ಫಿಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ನಾನು ಸ್ಟಾರ್ಟಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡಿದಾಗ, ಯೂಟ್ಯೂಬ್ಗೆ ವೀಡಿಯೋನ ಸ್ಟಾರ್ಟ್ ಮಾಡಿದಾಗ ತೊಗೊಂಡಿದ್ದದು 650 680 ಕೊಟ್ಟು ತೊಗೊಂಡೆ. ತುಂಬ ಬಾಳಿಕೆ ಬಂತು ಅಂತ ಹೇಳ್ಬೋದು. ಇವಾಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಒಂದು 2.5-3 ವರ್ಷ ಆಯ್ತಾ ಬಂತು. ಅದು ತುಂಬಾ ಬಾಳಿಕೆ ಬಂತು, ಏನೂ ಆಗಿಲ್ಲ ಇನ್ನೂ ಕೂಡ. ಅದರಲ್ಲೇ ಆದಷ್ಟು ನಾನು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನ ಮಾಡ್ಕೊಳ್ಳುವಂಥದ್ದು. ಇವಾಗ ಒಂದು ಸಪ್ರೇಟಾಗಿ ಒಂದು ತೊಗೊಂಡಿದ್ದೀನಿ, ಕೈಯಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಅದನ್ನು ಸ್ಟ್ಯಾಂಡ್ ಥರನೂ ಕೂಡ ಮಾಡ್ಕೋಬೋದು. ಅದನ್ನು ಇವಾಗ ಇತ್ತೀಚೆಗೆ ತೊಗೊಂಡಿದ್ದು, ಒಂದು 3 ತಿಂಗಳು 4 ತಿಂಗಳು ಆಯಿತು. ಇದೇ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಕಂಪ್ಯೂಟರ್ ಮಿಷಿನ್ ಬಗ್ಗೆ ಏನೇ ಇದ್ದರೂ ಕೂಡ ನೀವು ನನ್ನ ಚಾನಲ್ಗೆ ಹೋಗಿ, ಅಲ್ಲಿ ಮಿಷಿನ್ ಅಂತ ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಮಿಷಿನ್ ಅಂತ ಕೊಟ್ಟಿದ್ದೀನಿ. ಆ ಮಿಷಿನ್ ಅಂತ ಹೋಗಿ ನೀವು ಅಲ್ಲಿ ಅದ್ರದ್ದು ತೆಗೆದ್ರೆ ಅದರದ್ದೇ ಆದಂಥ ವೀಡಿಯೋಸ್ನ ಮಾಡಿದ್ದೀನಿ. ಮಿಷಿನ್ ಬಗ್ಗೆನೇ ಆದಂಥ ವೀಡಿಯೋಸ್ ಮಾಡಿದ್ದೀನಿ. ಮತ್ತು ಕುಚ್ಚಾಕೋದಕ್ಕೆ ಯಾವ ರೀತಿ ಮಾಡ್ತೀರಾ ಅಂತ ಕೇಳ್ತಿದ್ರಿ, ಕುಚ್ಚಾಕೋದಕ್ಕೆಲ್ಲ ಮಾಡಿದ್ದೀನಿ. ಮತ್ತು ಕೆಲವೊಂದು ಡಿಸೈನ್ಸ್ಗೂ ಕೂಡ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ತುಂಬ ವೀಡಿಯೋಸ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಸಲ ಚೆಕ್ ಮಾಡಿ. ಯಾವುದೇ ರೀತಿ ಭಯ ಇಲ್ಲದೆ ನೀವು ಕೂಡ ತೊಗೊಂಡು ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಹೆಣ್ಮಕ್ಳಾದ್ರೂ ಅಷ್ಟೇ. ಮೊನ್ನೆ ಒಬ್ಬರು ಬಂದಿದ್ದರು ಮಳವಳ್ಳಿಯಿಂದ, ಅವರು ಕೂಡ ಕೇಳ್ತಿದ್ರು, ತುಂಬಾ ಕೇಳ್ತಿದ್ರು ಯಾವ ರೀತಿ ಏನು ಎತ್ತ ಅಂತೆಲ್ಲ. ನಾನು ಹೇಳೋದು ಎಲ್ಲದನ್ನು ಕೂಡ ಕೆಲವೊಂದು ಸಲ ನಾವು ಹೇಳೋದಕ್ಕಾಗಲ್ಲ. ಇವಾಗ ಒಂದೊಂದು 1/2 ಅವರ್ ಮಾತಾಡ್ತಾರೆ ಅವರು, ಆವಾಗ ಪ್ರತಿಯೊಂದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಕೆಲವೊಂದನ್ನು. ಹಾಗಾಗಿ ಕೆಲವೊಂದಷ್ಟು ವೀಡಿಯೋಸ್ನ ನೋಡಿದಾಗ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಕೂಡ ಅಷ್ಟೇ ಕೆಲವೊಂದಷ್ಟು ವೀಡಿಯೋಸ್ನ ನೋಡಿನೇ ನಾನು ಕೂಡ ತೊಗೊಂಡಿದ್ದು. ನಾನು ಕೂಡ ಎಲ್ಲೂ ಹೋಗಿ ಏನು ವಿಚಾರಿಸಲಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ ನಿಮಗೂ ಕೂಡ
ರಾಯರಿಗೂ ನೋಡಿ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ. ನನಗೆ ರಾಯರು ಅಂದರೆ ತುಂಬ ಇಷ್ಟ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ರಾಯರಿಗೆ ಈ ರೀತಿ ಪೂಜೆ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇದಕ್ಕೂ ಎಲ್ಲದಕ್ಕೂ ಪೂಜೆ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡಬೇಕು, ವರ್ಕ್ಗೆ ಹಾಕಬೇಕು. ಇವಾಗ ವರ್ಕ್ಗೂ ಕೂಡ ಹಾಕಿದ್ದೀನಿ, ಆಮೇಲೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡೋದು. ಯಾವಾಗಲೂ ಕೂಡ ಅಷ್ಟೇ, ವರ್ಕ್ಗೆ ಹಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಪಾಡ್ಗದು ಮಾಡ್ತಿರುತ್ತೆ. ಸಣ್ಣ ಪುಟ್ಟ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಮಿಷಿನ್ ತೊಗೊಂಡ್ಮೇಲೆ 6 ತಿಂಗಳು ಮಾತ್ರ ಅವ್ರ ಹತ್ರ ಸರ್ವಿಸ್ ತೊಗೊಂಡಿದ್ದು. ಅಷ್ಟು ಬಿಟ್ಟು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗಿಲ್ಲ. ಅಂದರೆ ಸಣ್ಣ ಪುಟ್ಟ ಈ ಫ್ರೇಮ್ ಜಗ್ಗು ಅಂಥದ್ದು, ಸಣ್ಣ ಪುಟ್ಟ ಪ್ರಾಬ್ಲಮ್, ಈ ಥರದ್ದು ದಾರ ಕಳ್ಕೊಳ್ಳುವಂಥದ್ದು, ದಾರ ಸರಿ ಇಲ್ಲ ಅಂದರೆ ಮತ್ತು ಕ್ಲೀನ್ ಮಾಡ್ಕೋಬೇಕು, ಇದನ್ನೆಲ್ಲ ಒಂದಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇವಾಗ ನಾನು ಇದನ್ನು ತೊಗೊಂಡು 2.5 ವರ್ಷ ಆಯಿತು. ಜನವರಿಗೆ 2 ವರ್ಷ ಆಯಿತು. 2.5 ವರ್ಷ ಆಯಿತು ಇದನ್ನು ತೊಗೊಂಡು. ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ತುಂಬಾ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ಬೋದು. ಎಲ್ಲ ಹೊಸ ಹೊಸ ಡಿಸೈನ್ಸ್ ಕೂಡ ತೊಗೊಂಡು ಇನ್ನೊಂದಷ್ಟು ಹೊಸ ಡಿಸೈನ್ಸ್ ತೊಗೊಂಡು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲರೂ ಕೇಳ್ತಿರ್ತೀರ, ಇವಾಗ ಇಷ್ಟು ವರ್ಷ ಆಯಿತು ತೊಗೊಂಡು ಅಂತಿರಲ್ಲ, ಇದ್ದು ಅಮೌಂಟ್ ತೊಗೊಂಡಿದ್ದೀರಾ ಅಂತ. ಹೌದು, ನಾನು ಇದ್ರ ಅಮೌಂಟ್ನ ನಾನು ಎತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನಾನು ಇದಕ್ಕೆ 3,80,000 ರೂಪಾಯಿ ಬಂಡವಾಳ ಹಾಕಿದೆ. ಆ ಅಮೌಂಟ್ನ ನಾನು ತೊಗೊಂಡಿದ್ದೀನಿ ಅಂತಲೇ ಹೇಳ್ತೀನಿ. ಅಷ್ಟು ಖುಷಿಯಾಗುತ್ತೆ ನನ್ನ ಈ ಕೆಲಸದಲ್ಲಿ. ನನಗೆ ಇಷ್ಟೆಲ್ಲ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಣ್ಣದೊಂದು ಹೆಜ್ಜೆನ ಇಟ್ಟು ಇವಾಗ ಇಷ್ಟೊಂದು ದೊಡ್ಡದಾಗಿ ಆಗಿದೆ. ಯಾರೆಲ್ಲ ಹೆಣ್ಮಕ್ಳು ಮಾಡಬೇಕು ಆಗುತ್ತಾ ಅಂದ್ಕೊಂಡಿರೋ ಹೆಣ್ಮಕ್ಳಿಗೆ ನಾನು ಹೇಳೋದು ಇಷ್ಟೇ, ಮಾಡಿ, ನಿಮ್ಮಿಂದನೂ ಸಾಧ್ಯ ಆಗುತ್ತೆ. ಭಯ ಪಡುವಂಥದ್ದು ಇಲ್ಲ, ಸ್ವಲ್ಪ ತಾಳ್ಮೆ ಅನ್ನೋದು ಇರಬೇಕು. ನಮ್ಮ ಕೆಲಸ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ಶ್ರಮ ಎಷ್ಟಿರುತ್ತೆ ಅಷ್ಟು ಪ್ರತಿಫಲ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನೋಡಿ, ಇವಾಗ ಲಾಸ್ಟಿಗೆ ನೈಟ್ ಈ ವಿಡಿಯೋನ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಹಾಕಿದ್ದಕ್ಕೆ ಸಂಜೆವರೆಗೂ ಈ ಡಿಸೈನ್ ಆಯಿತು. ಸ್ಲೀವ್ಸಿಗೆ ಒಂದೊಂದು ಸ್ಲೀವ್ಸಿಗೆ 3 ಅವರ್ ಇದೆ, ಅಷ್ಟು ಟೈಮ್ ತೊಗೊಳುತ್ತೋ. ರಾತ್ರಿಗೆ ಈ ರೀತಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ. ನನ್ನ ಎಷ್ಟು ಸಾಧ್ಯನೋ ನೀವು ಹೇಳಿದ ತಕ್ಷಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೂ ಫ್ರೀ ಟೈಮಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.